ಈ ಇನ್ಸಿಡೆಂಟ್ ಆದಮೇಲೆ ಕಾಮೆಂಟ್ ಮಾಡಿದ್ರು ನನಗೆ ಕಮ್ಯುನಿಟಿ ಟ್ಯಾಬಲ್ಲಿ ಏನಂತಂದರೆ ಯಾಕೆ ಪೋಸ್ಟ್ನ ಡಿಲೀಟ್ ಮಾಡಿದ್ದಾರೆ KVN ಅವರು, ಯಾಕೆ ಡಿಲೀಟ್ ಮಾಡಿದ್ದಾರೆ ಬ್ರೋ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ನನಗೂ ಗೊತ್ತಿಲ್ಲ. ಸೊ ಯಾಕೆ ಡಿಲೀಟ್ ಮಾಡಿದ್ರು ಅಂತ ಈಗ ಗೊತ್ತಾಗ್ತಾ ಇದೆ. ಅದು ಏನು ಕತೆ, ಏನು ವಿಚಾರ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈಗ ಏನಪ್ಪ ಅಂತಂದರೆ ನಿನ್ನೆ ಒಂದು ಪೋಸ್ಟರ್ನ ಅಪ್ಲೋಡ್ ಆಗುತ್ತೆ, ಒಂದು ಪೋಸ್ಟ್ ಅಪ್ಲೋಡ್ ಮಾಡ್ತಾರೆ ಕಮಿಂಗ್ ಸೂನ್ ಅಂತ ಟಾಕ್ಸಿಕ್ ಬಗ್ಗೆ. ಸೊ ಈ ಒಂದು ಅಪ್ಲೋಡ್ ಆಗ್ತಿದ್ದಾಗೆ ಒಂದು 20 ನಿಮಿಷ ಅರ್ಧ ಗಂಟೆನೋ ಆದಮೇಲೆ ಡಿಲೀಟ್ ಆಗುತ್ತೆ. ಯಾಕೆ ಡಿಲೀಟ್ ಆಯ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ನನಗೂ ಕೂಡ ಗೊತ್ತಿಲ್ಲ. ಸೊ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ಇವತ್ತು ಬೆಳಗ್ಗೆ ಒಂದು KVN ಪ್ರೊಡಕ್ಷನ್ ಅವರು ಒಂದು ಅಪ್ಲೋಡನ್ನು ಮಾಡಿದ್ದಾರೆ, ಒಂದು ಪೋಸ್ಟನ್ನು ಯಾರ್ಯಾರು ನೋಡಿದ್ದೀರಾ ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಇಲ್ಲಾಂದರೆ ನಾನು ಹೇಳ್ತೀನಿ. 8ನೇ ತಾರೀಕಿಗೆ ಎಸ್ ಅವ್ರ ಬರ್ಡೇ ಇದೆ. ಸೊ ಆ ಬರ್ಡೇ ದಿನ ಒಂದು ಸ್ಪೆಷಲ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೋ ಅಥವಾ ಪೋಸ್ಟರ್ ರಿಲೀಸ್ ಮಾಡ್ತಾರೋ, ಸೊ ಏನು ಮಾಡ್ತಾರೋ ಅನ್ನುವಂಥದ್ದನ್ನು ಕಾದು ನೋಡಬೇಕಷ್ಟೇ. ಸೊ ನಿನ್ನೆ ಆದಂಥ ಒಂದು ಪೋಸ್ಟ್ ಡಿಲೀಟ್ ಆದಮೇಲೆ ಎಲ್ರಿಗೂ ಒಂದು ಕನ್ಫ್ಯೂಷನ್, ಏನು ಮಿಸ್ ಆಗಿ ಅಪ್ಲೋಡ್ ಮಾಡಿಬಿಟ್ರಾ, ಏನು ಕತೆ ಇದು, ಯಾಕೆ ಹಿಂಗೆ ಮಾಡಿದ್ರು ಅಂತ. ಬಟ್ ನೆಸೆಸಿಟಿ ಇರಲಿಲ್ಲ ಅಂದ್ಕೊಳ್ತೀನಿ. ನಿನ್ನೆ ಒಂದು ಪೋಸ್ಟ್ ಡಿಲೀಟ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಸೊ ಅದನ್ನು ಡಿಲೀಟ್ ಮಾಡಿದ್ದಾರೆ. ಬಟ್ ಇವತ್ತು ಬೆಳಗ್ಗೆ ಕೂಡ ಒಂದು ಪೋಸ್ಟನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ವಾಟ್ ಎವರ್ ಏನೇ ಆದರೂ ಕೂಡ ಒಂದು ವೇಟಿಂಗಲ್ಲಿದ್ದೀವಿ. ಟಾಕ್ಸಿಕ್ ಇಸ್ ಮೋಸ್ಟ್ ವೇಟೆಡ್ ಸಿನಿಮಾ, ವರ್ಲ್ಡ್ ವೈಡ್ ಹೆಸರು ಮಾಡುವಂಥ ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ. ಸೊ ಯಾಕಂದರೆ ಅಷ್ಟು ಎಫರ್ಟ್ ಇದೆ ಈ ಸಿನಿಮಾದ ಹಿಂದ್ಗಡೆ, ಎಷ್ಟು ಸರ್ ಪಡ್ತಾ ಇರುವಂಥ ಒಂದು ಎಫರ್ಟ್ ಏನಿದೆ, ಪ್ರತಿಯೊಂದು ಈ ಒಂದು ಸಿನಿಮಾಗೆ ಹಾಕಿರುವಂಥ ಅವ್ರ ಎಫರ್ಟ್ ಏನಿದೆ, ಸೊ ವರ್ಲ್ಡ್ ವೈಡ್ ರೀಚ್ ಮಾಡಬೇಕು ಈ ಸಾರಿ ಅನ್ನುವಂಥದ್ದು ತುಂಬಾ ಒಂದು ಗ್ರೇಟೆಸ್ಟ್ ಆಗಿರುವಂಥ ಒಂದು ಎಫರ್ಟ್ ಇದು. ಸೊ ಈಗ ವಿಚಾರಕ್ಕೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೋಗಲ್ಲ. 8ನೇ ತಾರೀಕಿಗೆ ಏನು ಬರಬಹುದಪ್ಪ ಒಂದು ಅಪ್ಡೇಟ್ ಅಂತ ಎಲ್ಲರೂ ಕೂಡ ಕೇಳೋದಾಯಿತು ಅಂದರೆ, ಸೊ ನನಗನ್ಸೋ ಪ್ರಕಾರವಾಗಿ ಟೀಸರ್ದೇನಾದರೂ ಒಂದು ಅನೌನ್ಸ್ಮೆಂಟ್ ಮಾಡ್ಬೋದಾ ಅಂತ ಒಂದು ಕಡೆ ಅನಿಸಿದ್ರೆ, ಇನ್ನೊಂದು ಕಡೆ ಪೋಸ್ಟ್ ಏನಾದರೂ ರಿಲೀಸ್ ಮಾಡ್ಬೋದು, ಹೊಸ ಪೋಸ್ಟರ್ ಅಫಿಷಿಯಲ್ ಆಗಿ ಏನಾದರೂ ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಇದು ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ನೋಡೋಣ, ಆದಷ್ಟು ವೇಟ್ ಮಾಡೋಣ. ಯಾಕಂದರೆ ಆಫ್ಟರ್ KGF ಆದಮೇಲೆ ವೆರಿ ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಟಾಕ್ಸಿಕ್ಕು. ಸೊ ಈ ಸಿನಿಮಾ ಮೇಲೆ ತುಂಬಾ ಇಂಪ್ರೆಷನ್ ಇರುವಂಥದ್ದು, ವರ್ಲ್ಡ್ ವೈಡ್ ಇಂಪ್ರೆಷನ್ ಇದೆ. ಆ್ಯಂಡ್ ಇದನ್ನು ಹಾಲಿವುಡ್ ರೇಂಜಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಅಟ್ ಅ ಟೈಮ್ ಅಂದರೆ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ತುಂಬಾ ಒಂದು ಎಫರ್ಟ್ ಇರುವಂಥದ್ದು ಟೀಮ್ದಾಗಿರ್ಬೋದು, SRದಾಗಿರ್ಬೋದು. ಯಾಕೆಂದರೆ ಇಷ್ಟು ದಿನ ಹಾಕಿರುವಂಥದ್ದು ಎಫರ್ಟ್ ಏನಿದೆ ಅವರು ಟಾಕ್ಸಿಕ್ಕಿಗೆ, ಅದನ್ನು ತುಂಬಾ ಒಂದು ಬೂಮ್ ಮಾಡಬೇಕು, ಒಂದು ವರ್ಲ್ಡ್ ವೈಡ್ ರೀಚ್ ಮಾಡಬೇಕು. KGF ಹೇಗೆ ಹೋಗಿತ್ತು ಅದಕ್ಕಿಂತ ಹೆಚ್ಚಾಗಿ ಹೋಗಬೇಕು ಅನ್ನೋದು ತುಂಬ ಎಫರ್ಟ್ ಇದೆ. ಸೊ ನೋಡೋಣ, ಆದಷ್ಟು ವೆಯ್ಟ್ ಮಾಡೋಣ ಈ ಒಂದು ಅಪ್ಡೇಟ್ಗೆ. ಎಕ್ಸೈಟ್ಮೆಂಟ್ ತುಂಬಾ ಇದೆ ಈ ಒಂದು ಅಪ್ಡೇಟ್ ಮೇಲೆ. ಯಾಕಂದರೆ ನಿನ್ನೆ ಆಫ್ಟರ್ ಡಿಲೀಟ್ ಆದಮೇಲೆ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಏನಿದು ಡಿಲೀಟ್ ಮಾಡಿಬಿಟ್ರಲ್ಲ ಪೋಸ್ಟ್, ಯಾಕೆ ಡಿಲೀಟ್ ಮಾಡಿದ್ರೆ, ಮಿಸ್ ಆಗಿ ಅಪ್ಲೋಡ್ ಮಾಡಿದ್ರಾ ಅಥವಾ ಏನು ಅಂತ ಅಂದ್ಕೊಂಡೆ. ಬಟ್ ಯಾಕಂದರೆ ನಿಯರ್ ಬರ್ಡೇ ಇರೋದ್ರಿಂದ ಸೊ ಬರ್ಡೇ ಟೈಮಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಮಾಡೇ ಮಾಡ್ತಾರೆ. ಬಟ್ ಈ ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ ಅಂದರೆ ಅವತ್ತೇ ಏನಾದರೂ ಬರ್ಬೋದು ಅಂದ್ಕೊಂಡಿದ್ದೆ. ಬಟ್ ಇವತ್ತು ಬೆಳಗ್ಗೆ ವಿತ್ ಟೈಮಿಂಗಲ್ಲಿ ಒಂದು ಪೋಸ್ಟನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಕಾದು ನೋಡೋಣ ಅದು ಏನು ಅಪ್ಡೇಟ್ ಇರ್ಬೋದು, ಏನು ಕತೆ ಅಂತ. ಸೊ ನಿಮಗೇನಾದರೂ ಗೆಸ್ಸಿಂಗ್ ಇತ್ತು ಅಂತಂದರೆ ಇದೇ ಅಪ್ಡೇಟ್ ಪರ್ಟಿಕ್ಯುಲರಾಗಿ ಬರುತ್ತೆ ಬ್ರದರ್, ಇದೇ ಪಕ್ಕ ಅಂತ ಅನ್ನೋದಿದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಟಾಕ್ಸಿಕ್ ಸಿನಿಮಾಗೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಟಾಕ್ಸಿಕ್ ಅಂತ ಹಾಕಿ. ಆ್ಯಂಡ್ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಅಪ್ಡೇಟ್ಗೆ. ಇದೇ 8ನೇ ತಾರೀಕಿಗೆ ಬರ್ತಾ ಇದೆ. ನೋಡೋಣ ಏನು ಅಪ್ಡೇಟ್ ಇರ್ಬೋದು ಅಂತ. ಸ್ವಲ್ಪ ಈಗ ಒಂಥರ ಹೆಂಗಾಗ್ತಾ ಇದೆ ಅಂದರೆ, ಈ ಜಾನ್ವರಿಲಿ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರುತ್ತೆ, ತುಂಬ ರಿಲೀಸ್ ಅಪ್ಡೇಟ್ಸ್ಗಳು ಬರುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಈ ಅಪ್ಡೇಟ್ಸ್ಗಳು ಮತ್ತು ಸಿನಿಮಾಗಳ ಒಂದು ಹೊಸ ಸಿನಿಮಾಗಳ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇರೋದು ನೋಡ್ತಾ ಇದ್ರೆ ತುಂಬ ಒಂದು ಹ್ಯಾಪಿ. ಕಾದು ನೋಡೋಣ. ಆ್ಯಂಡ್ ತಡ ಮಾಡೋದು ಬೇಡ, 8ನೇ ತಾರೀಕು ಬೇಗ ಒಂದು ಅಪ್ಡೇಟ್ ನೋಡೋಣ. ಆ್ಯಂಡ್ ಆದಷ್ಟು ಬೇಗ ಟಾಕ್ಸಿಕ್ನ ಥಿಯೇಟ್ರಲ್ಲಿ ನೋಡೋಣ. ಎಕ್ಸೈಟ್ಮೆಂಟ್ ತುಂಬಾ ಇದೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.